ಬೆಳಗಿನ ಮಂಜಿನ ಹನಿಗಳಲ್ಲಿ ಸೂರ್ಯನ ಮೃದುವಾದ ಕಿರಣಗಳು ತೋಟದ ಮೇಲೆ ಬೀಳುತ್ತಿದ್ದವು. ಎಲ್ಲೆಡೆ ಹಸಿರು, ಶಾಂತಿ, ಸೌಂದರ್ಯ. ಆ ಶಾಂತಿಯ ನಡುವೆ ಒಂದು ಬೆಂಚ್ ಮೇಲೆ ಕುಳಿತಿದ್ದಳು ಒಬ್ಬ ಹುಡುಗಿ. ಆಳವಾದ ಯೋಚನೆಗಳಲ್ಲಿ ಮುಳುಗಿದ್ದಳು. ನೀವು ಯೋಚಿಸುತ್ತಿರಬಹುದು, ಅವಳು ಏನು ಯೋಚಿಸುತ್ತಾಳೆ ಎಂದು. ನಾನೇ ಹೇಳುತ್ತೇನೆ. ನಾನು ಒಬ್ಬ ಹುಡುಗನನ್ನು ಪ್ರೀತಿಸಿದೆ. ಅವನು ನನಗೆ ಪ್ರಪಂಚವನ್ನೇ ಕೊಟ್ಟಂತೆ ಕಂಡುಬಂತು. ಮಾರುಕಟ್ಟೆಗೆ ಕರೆದುಕೊಂಡು ಹೋದ. ಬೆಲೆಯ ಉಡುಪುಗಳು, ಆಭರಣಗಳು, ಉಡುಗೊರೆಗಳು ಮತ್ತು ಮಧುರವಾದ ಮಾತುಗಳು. ನೀನೇ ನನ್ನ ಜೀವ, ನಿನ್ನಿಲ್ಲದೆ ನಾನೇನೂ ಅಲ್ಲ ಎಂದು ಹೇಳುತ್ತಿದ್ದ. ನಾನು ನಂಬಿದೆ. ಅವನ ಪ್ರೀತಿಯನ್ನು ಸತ್ಯವೆಂದು ಭಾವಿಸಿದೆ. I feel peaceful when I am with you. I feel peaceful when I am with you. I don't need anything else as long as you are with me. ಒಂದು ದಿನ ಅವನ ಮನೆಗೆ ಹೋದೆ. ಅವನ ತಾಯಿ ನನ್ನನ್ನು ಸೌಮ್ಯವಾಗಿ ಸ್ವಾಗತಿಸಿದರು. ಅವರ ಕಣ್ಣುಗಳಲ್ಲಿ ಮಮತೆ, ಪ್ರೀತಿಯ ಹೊಳಪು. ಅವರು ಅಡುಗೆ ಮನೆಯಲ್ಲಿ ತುಂಬಾ ಶ್ರಮಿಸುತ್ತಿದ್ದರು. ಬೆವರು ಒರೆಸಿಕೊಂಡು ಕೆಲಸ ಮಾಡುತ್ತಿದ್ದರು. ಅಷ್ಟರಲ್ಲಿ ಅವರು ಸೌಮ್ಯವಾಗಿ ಹೇಳಿದರು, ಮಗನೇ, ಹೊರಗಿರುವ ನೀರಿನ ಪಾತ್ರೆ ತುಂಬಿದೆಯೋ ನೋಡಿ ಬಾ. Beta, please see if the tap water tank is full. ಆದ್ರೆ ಅವನು ಕೋಪದಿಂದ ಹೇಳಿದ, ಅಮ್ಮ, ನಾನ್ ಬ್ಯುಸಿ ಇದ್ದೀನಿ, ಕಾಣ್ತಿಲ್ಲವೇ, ನೀವೇ ಹೋಗಿ ನೋಡಿ. ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಏನೋ ಮುರಿದು ಬಿತ್ತು. ತನ್ನನ್ನು ಈ ಜಗತ್ತಿಗೆ ತಂದ ತಾಯಿಯ ಜೊತೆ ಇಷ್ಟು ಕಠಿಣವಾಗಿ ಮಾತನಾಡುವವನು ನನ್ನನ್ನು ನಾಳೆ ಹೇಗೆ ಗೌರವಿಸುತ್ತಾನೆ? ಅವನ ಪ್ರೀತಿ ನನ್ನ ಮನಸ್ಸಿಗೆಲ್ಲ, ನನ್ನ ಯೌವನಕ್ಕೆ, ನನ್ನ ಸೌಂದರ್ಯಕ್ಕೆ. ಅವನಿಗೆ ಪ್ರೀತಿ ಗೊತ್ತಿಲ್ಲ, ಆಸಕ್ತಿ ಮಾತ್ರ ಗೊತ್ತು. ಆ ದಿನವೇ ನಾನು ನಿರ್ಧರಿಸಿದೆ, ತಾಯಿಯನ್ನು ಗೌರವಿಸದವನ ಜೊತೆ ನನ್ನ ಭವಿಷ್ಯ ಇರಲಾರದು. ಪ್ರೀತಿ ಎಂದರೆ ಮಾತುಗಳಲ್ಲ, ಉಡುಗೊರೆಗಳಲ್ಲ. ಅದು ಗೌರವ, ಅದು ಮಮತೆ, ಅದು ಮೌಲ್ಯ. ತಾಯಿಯನ್ನು ಗೌರವಿಸುವವನ ಹೃದಯದಲ್ಲೇ ನಿಜವಾದ ಪ್ರೀತಿ ಹುಟ್ಟುತ್ತದೆ. ತಾಯಿಗೆ ಗೌರವ ಕೊಡುವವನೇ ಹೆಂಡತಿಗೆ ಪ್ರೀತಿ ಕೊಡಲು ಅರ್ಹನು.